ಈಗ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಏನಪ್ಪ ಈ ರಾಜ್ಯಕ್ಕೆ ಅನುಕೂಲ ಆಗಿರೋದು? ಈ 2.5 ವರ್ಷ ಆಯ್ತು. ಏನು ವಿಶೇಷವಾಗಿ ಮಾಡ್ಬಿಟ್ಟಿರೋದು? ಅದು ಆ ಮಾನ್ಯ DK ಶಿವಕುಮಾರ್ ಪರಮೇಶ್ವರ್ ಬಂದು ಏನು ಬಹಳಷ್ಟು ಈ ರಾಜ್ಯನ ಉದ್ಧಾರ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ? ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ಉಪಮುಖ್ಯಮಂತ್ರಿ ಇರ್ತಾರೆ, ಅದೆಲ್ಲ ನಮಗೆ ಬೇಕಾಗಿರೋದು 6 ಕೋಟಿ ಜನರಿಗೆ ನೀವು ಉತ್ತರ ಕೊಡಿ. ಈಗ ನಾವೇನು ಸ್ವರ್ಗನೇ ಇಳಿಸ್ತೀವಿ ಅಂತ ಹೇಳಿದ್ರಲ್ಲಪ್ಪ, ನೀವು ಚುನಾವಣೆಗೆ ಬರಕ್ ಮುಂಚೆ ಸ್ವರ್ಗ ಇಳಿಸ್ತೀವಿ ಅಂತ ಹೇಳಿದ್ವಿ. ಏನ್ ಮಾಡಿದ್ರಿ ರಾಜ್ಯದ ಜನರಿಗೆ? 40% ಅಂತ ಎಲ್ಲ ಸುಳ್ಳು ಅಪಾದನೆ ಮಾಡಿದ್ರಿ. ಇವತ್ತಿನ ಸರ್ಕಾರದಲ್ಲಿ ಏನಾಗ್ತಾ ಇರೋದು? ಚೊಂಬಿಟ್ಟು ಮೂತಿ ತಗೊಳ್ತಾ ಇದ್ರು ಮುಂಚೆ. ಇವತ್ತೇನಾಗಿದೆ? ಬರೀ ಮೂತಿ ಚೊಂಬೆ ನೀವೇ ತಗೊಂಡು ಹೋಗ್ತಾ ಇದ್ರಿ. ಆ ರೀತಿ ಅಗಲ್ ಬರೋಡೆ ಆಗ್ತಾ ಇದೆ. ಯಾವ ಒಂದು ಅಭಿವೃದ್ಧಿ ಇಲ್ಲ, ಎಲ್ಲ ಕೂಡ ಉಡಾಫೆ ಮಾತುಗಳು. ಮಹಾತ್ಮ ಗಾಂಧಿ ಬಗ್ಗೆ ಹೇಳ್ತಾರೆ. ಮಹಾತ್ಮ ಗಾಂಧಿ ಹೇಳಿರೋದು ಒಂದು ಮಾತನ್ನ ಕೇಳಿದ್ರೆ ಕಾಂಗ್ರೆಸ್ನವರು, ಸ್ವಾತಂತ್ರ್ಯ ಬಂದ ಕೂಡಲೇ ಏನ್ ಹೇಳಿದ್ರು ಅವರು? ಮೊದಲು ಕಾಂಗ್ರೆಸ್ ಅದು ಒಂದು ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕೆ ಒಂದು ಹೋರಾಟದ ಒಂದು ಸಂಘಟನೆ ಆಗಿತ್ತು. ಅದು ರಾಜಕೀಯೇತರವಾದಂತ ಸಂಘಟನೆ, ಅದು ರಾಜಕೀಯ ಪಕ್ಷ ಆಗಬಾರ್ದು. ಆ ಪಕ್ಷದ ಹೆಸರನ್ನು ತೆಗೆದಾಕ್ಬೇಕು, ವಿಸರ್ಜನೆ ಮಾಡಿ ಅಂತ ಹೇಳಿದ್ರಲ್ವ? ಕೇಳಿದ್ರ ನೀವು? ಸುಮ್ಮನೆ ಮಹಾತ್ಮ ಗಾಂಧಿನೇ ಇವ್ರು ಯಾವಾಗೋ ಮರ್ತೋದವ್ರು. ಆದ್ರೆ ನಾವು ಮೋದಿಜಿಯವರು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಅವರ ಒಂದು ಇಚ್ಛೆಯಂತೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಏಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.